ರೈಲಿನಲ್ಲಿ ಮಾರೋ ತಿನಿಸುಗಳು ಎಷ್ಟು ಸುರಕ್ಷಿತ? ಭಾರತೀಯ ರೈಲ್ವೆ ಮರ್ಯಾದೆ ಕಳೆದ ಈ ವಿಡಿಯೋ ನೋಡಿ. ಚಲಿಸುವ ರೈಲಿನಲ್ಲಿ ತಿನಿಸುಗಳ ಗುಣಮಟ್ಟ ಮತ್ತು ನೈರ್ಮಲ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ. ರೈಲಿನ ನೆಲದ ಮೇಲೆ ಇಟ್ಟಿದ್ದ ಸಮೋಸಗಳ ಬುಟ್ಟಿಯ ಮೇಲೆಯೇ ವ್ಯಾಪಾರಿಯೊಬ್ಬ ಕಾಲಿಟ್ಟು ಕುಳಿತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಭಾರತೀಯ ರೈಲ್ವೆ ಇಲಾಖೆ ಹಾಗೂ ಐಆರ್ಸಿಟಿಸಿ ತಕ್ಷಣ ಪ್ರತಿಕ್ರಿಯೆ ನೀಡಿದೆ. ಈ ಆಘಾತಕಾರಿ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಐಆರ್ಸಿಟಿಸಿ ಅಧಿಕಾರಿಗಳು ತಕ್ಷಣವೇ ಆಂತರಿಕ ತನಿಖೆಯನ್ನ ಕೈಗೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ನಡೆಯುತ್ತಿದ್ದ ಅನಧಿಕೃತ ಮಾರಾಟ ಎಂಬುದು ಪತ್ತೆಯಾಗಿದೆ. ನಿಯಮ ಮೀರಿ ರೈಲಿನಲ್ಲಿ ವ್ಯಾಪಾರ ಮಾಡುತ್ತಿದ್ದ ಈ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ರೈಲ್ವೆ ಭದ್ರತಾ ಅಧಿಕಾರಿಗಳಿಗೆ ಐಆರ್ಸಿಟಿಸಿ ಸೂಚನೆ ನೀಡಿದೆ. ರೈಲು ಪ್ರಯಾಣಿಕರ ಆರೋಗ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಇಂತಹ ಬೇಜವಾಬ್ದಾರಿ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ. ಅಲ್ಲದೆ ರೈಲಿನಲ್ಲಿ ಸಂಚರಿಸುವ ಅಧಿಕೃತ ಆನ್ಬೋರ್ಡ್ ಸೇವಾ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿರುವ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಅನಧಿಕೃತ ವ್ಯಾಪಾರಿಗಳು ಅಥವಾ ಸ್ವಚ್ಛತಾ ಲೋಪಗಳು ಕಂಡುಬಂದಲ್ಲಿ ತಕ್ಷಣವೇ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಆದೇಶ ನೀಡಿದ್ದಾರೆ.